ಮನೆಯಿಂದ ಕಾಣೆಯಾಗಿ ಅವರ ತಂದೆ ತಾಯಿ ತುಂಬಾನೇ ಹುಡುಕಾಟ ನಡೆಸ್ತಾ ಇದ್ರು. ಗೊತ್ತಿಲ್ಲ ಅವರ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅಂತ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದೆಯ, ದಡವಿರದ ಕರುಣೆ ಕಡಲಿವಳು, ಗುಡಿರದ ದೇವಿ ಒಳೆಯ. ಆಟೋ ಸ್ಟಾರ್ಟ್ ಮಾಡಿದ್ರೆ ಸುಮ್ಮನೆ ಹೋಗ್ತಾನೆ. ನಾವು ಗಾಡಿ ಇನ್ನೊಬ್ರು ಯಾರು ಸ್ವಲ್ಪ ಹೊತ್ತು ಆಮೇಲೆ ಅದೇನು ಆಗಲ್ಲ. ಮುಲ್ಲ ಹಂಗೆ ಹಂಗೆ ರೆಡಿ ಮಾಡು. ಏನು ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈ ಹುಡುಗನ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ. ಸುಮಾರು ತಿಂಗಳುಗಳಿಂದ ಮನೆಯಿಂದ ಕಾಣೆಯಾಗಿ ಅವರ ತಂದೆ ತಾಯಿ ತುಂಬಾನೇ ಹುಡುಕಾಟ ನಡೆಸ್ತಾ ಇದ್ರು. ಫೈನಲಿ ಆ ಹುಡುಗ ಪತ್ತೆ ಆಗಿದ್ದಾನೆ. ಸೊ ಈ ಒಂದು ಅದ್ಭುತವಾದಂಥ ಕಾರ್ಯ ಮಾಡಲಿಕ್ಕೆ ನಮಗೆ ಜಯಪ್ರಕಾಶ್ ಅಣ್ಣವರು ಅವ್ರ ಸ್ನೇಹಿತರೆಲ್ಲ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಅನಾಥವಾಗಿ ಮಲಗ್ತಿದ್ದಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸೊ ಭಾಳ ಸಂತೋಷ ಆಗುತ್ತೆ. ಅವರ ತಂದೆ ತಾಯಿ ಕೂಡ ಬಂದಿದ್ದಾರೆ. ಅವ್ರಿಗೆ ಈ ಬಂದಿರೋ ವಿಚಾರ, ಕರ್ಕೊಂಡ್ಬಂದಿರೋ ವಿಚಾರ ಗೊತ್ತಿಲ್ಲ. ಸೊ ಈಗ ಅವರ ತಂದೆ ತಾಯಿನ ಒಂದು ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ. ಜಯಪ್ರಕಾಶ್ ಅಣ್ಣವರು ಇವತ್ತು ಈ ಥರದೊಂದು ಸಹಾಯ ಮಾಡಿದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನೋಡೋಣ ಬನ್ನಿ ಅವರ ತಂದೆ ತಾಯಿ ಯಾವ ರೀತಿ ಖುಷಿ ಪಡ್ತಾರೆ ಅಂತ. ಇವನಿಗೆ ಮಾತು ಬರೋದಿಲ್ಲ, ಕಿವಿನೂ ಕೇಳೋದಿಲ್ಲ. ಸೊ ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ ಅನ್ನೋದು ಜ್ಞಾನ ಕೂಡ ಸರಿಯಾಗಿಲ್ಲ. ಸೊ ಅಂಥದ್ರಲ್ಲಿ ಈ ಹುಡುಗನನ್ನು ರಕ್ಷಣೆ ಮಾಡಿ ಕರ್ಕೊಂಡ್ಬಂದಿದ್ದಕ್ಕೆ ನಿಮಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಗೊತ್ತಿಲ್ಲ ಅವ್ರ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅಂತ. ಈ ಖುಷಿ ಕಾರಣ ಇವತ್ತು ಜಯಪ್ರಕಾಶ್ ಅಣ್ಣವರು ಹಾಗೆ ಅವರೊಬ್ಬರು ಸ್ನೇಹಿತರು ಕಾಲ್ ಮಾಡಿದ್ರು. ಪಾಪ ಬಸ್ ಸ್ಟಾಪಲ್ಲಿ ಮಲಗಿದ್ದಾಗ. ಅವ್ರ ಹೆಸರೇನಣ್ಣ? ನಾಗರಾಜ್ ಅಂತೆ. ಪಾಪ ಕಾಲ್ ಮಾಡಿ ತಿಳಿಸಿದ್ರು ದೊಡ್ಡಬಳ್ಳಾಪುರ ಬಸ್ ಸ್ಟಾಪಲ್ಲಿ ಇದ್ದಾನೆ ಅಂದ್ಬಿಟ್ಟು. ನಿಮ್ಮಮ್ಮ ಬಿಟ್ಟದಲ್ಲ ಇಸ್ತಾನೆ ಗಣೇಶ ನೋಡಿಲ್ಲ ಗಣೇಶ ಗಣೇಶ ಸಿಟ್ಟು ಬಂದಿರ್ತಾವ
ಬಿಟ್ಟವಲ್ಲ ಕರ್ಕೊಂಡು ಹೋಗಲ್ಲ ಈಗ ನಿನಗ ಸಿಕ್ ಮಾಡ್ಕೋಬೇಡ. ಖುಷಿ ಆಯ್ತಮ್ಮ? ಎಷ್ಟು ದಿನ ಆಗಿತ್ತು ಕಳೆದೋಗಿ? ಇರ್ಲಿ 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 ಪರವಾಗಿಲ್ಲ. ನೋಡಿ ಇವರೇ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ ಹತ್ರ ಮಲಗ್ತಾ ಇದ್ದಂತೆ, ಇವೆಲ್ಲರೂ ಸೇರಿ ಕರ್ಕೊಂಡ್ ಬಂದಿದ್ದಾರೆ. ಅಳ್ಬಾರ್ದು, ಏನು ಕಳ್ತೀರಾ? ಹುಡುಕ್ತಾ ಇದ್ರಿ ತಾನೇ ನೀವು ತುಂಬಾ ಕಷ್ಟಪಟ್ಟು? ಏನೇ ಈಗ ಫೋನ್ ಮಾಡಿಕೊಂಡು ಈ ಕಡೆ ಅಷ್ಟು ತಿರುಗಿದೆ ಸ್ವಾಮಿ. ಎಲ್ಲೆಲ್ಲಿ ಹುಡುಕಾಟ ನಡೆಸ್ತೀವಿ? ದೊಡ್ಡಬಳ್ಳಾಪುರ ಇಲ್ಲೆಲ್ಲ ಯಾವ್ದೇ ಊರ ಹತ್ರದೆಲ್ಲ ತಿರುಗಾಡ್ತೀವಿ ಸ್ವಾಮಿ. ಎಲ್ಲ ಒಳ್ಳೆ ಬೆಳೆಲ್ಲ ತಿರುಗಿದೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಸ್ವಾಮಿ. ನಮ್ಗ ರಾತ್ರಿ ಎಲ್ಲ ಬಸ್ ಸ್ಟಾಪ್ ಅಲ್ಲೇ ಕೂತಿದ್ವಿ ಸ್ವಾಮಿ. ಹುಡುಕಾಟ ಎಷ್ಟು ದಿನ ಆಯ್ತು ಕಳೆದೋಗಿ ಮನೆಯಿಂದ? ಇವನ್ನ 50 ದಿವಸ ಆಯ್ತು ಸ್ವಾಮಿ. ಒಳ್ಳೇದಾಗ್ಲಿ. ಸ್ನೇಹಿತರೆ, ಕೊನೆಗೂ ಒಂದು ಕುಟುಂಬವನ್ನ ಒಂದು ಮಾಡಿದ ಪುಣ್ಯ ವಿಡಿಯೋ ಶೇರ್ ಮಾಡಿದವ್ರಿಗೆ ಸಿಗುತ್ತೆ. ಕರ್ನಾಟಕದ ಸಾಕಷ್ಟು ಜನ ವಿಡಿಯೋನ ಶೇರ್ ಮಾಡಿದ್ರಿ. ಇಮ್ಮಿಡಿಯೇಟ್ ಆಗಿ ಕೇವಲ 24 ಗಂಟೆನೂ ಆಗಿಲ್ಲ ವಿಡಿಯೋ ಅಪ್ಲೋಡ್ ಆಗಿ. ಬರೀ 24 ಗಂಟೆ ಒಳಗಡೆ 15 ದಿವಸಗಳಾಗಿರುತ್ತೆ ಮನೆಯಿಂದ ಮಿಸ್ ಆಗಿ. ಮಾತು ಬರೋದಿಲ್ಲ, ಸರಿಯಾಗಿ ಕಿವಿ ಕೇಳೋದಿಲ್ಲ, ಜ್ಞಾನನೂ ಕೂಡ ಅಷ್ಟು ಅವನಿಗಿಲ್ಲ. ಆದ್ರೂ ಕೂಡ ಇವತ್ತು 24 ಗಂಟೆ ಒಳಗಡೆ ಅವ್ರ ಮನೆಗೆ ತಲುಪಿಸೋದಕ್ಕೆ ತುಂಬಾ ಕಾರಣಕರ್ತರಾಗಿದ್ರಿ. ಸೊ ವಿಶೇಷವಾಗಿ ನಾನು ನಮ್ಮ ಜಯಪ್ರಕಾಶ್ ಅಣ್ಣ ಅವರಿಗೆ, ಅವ್ರ ಸ್ನೇಹಿತರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಣ್ಣ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೊಂದು ಬಹಳ ಅದ್ಭುತವಾದ ಕೆಲಸ ಮಾಡಿದ್ರಿ ನೀವು. ನನಗೆ ದೊಡ್ಡಬಳ್ಳಾಪುರದಲ್ಲಿ ಇದಾನೆ ಅಂದ ತಕ್ಷಣ ಫಸ್ಟ್ ತಲೆಗೆ ಬಂದಿದ್ದು ನೀವು. ನಾನು ನಿಮ್ಗೆ ಫೋನ್ ಮಾಡಿದೆ, ದಯವಿಟ್ಟು ಇಂಥ ಜಾಗದಲ್ಲಿ ಒಬ್ಬ ಹುಡುಗ ಇದ್ದಾನೆ, ದಯವಿಟ್ಟು ರಕ್ಷಣೆ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತ. ತುಂಬಾ ಅರಸಾಹಸ ಪಟ್ರಿ ಅಂತ ಅನ್ಕೋತೀನಿ. ಹೆಂಗೆ ಇವ್ರು ಪತ್ತೆ ಆದ್ರು? ಹೆಂಗೆ ಕಷ್ಟ ಆಯ್ತಾ ಕರ್ಕೊಂಡ್ ಬರೋದಕ್ಕೆ? ತುಂಬಾ ಕಷ್ಟ ಆಯ್ತಣ್ಣ, ತುಂಬಾ ಕಷ್ಟ ಆಯ್ತು. ಆಟೋ ಬಂದ ಫಸ್ಟ್ ಇಲ್ಲ ಹತ್ಲಿಲ್ಲ, ತುಂಬಾ ಭಯ ಪಟ್ಟ. ಅವ್ನು ಇರೋ ಸನ್ನಿವೇಶ ನೋಡ್ಬಿಟ್ರೆ ನಮ್ಗೆ ಬೇಜಾರತ್ತ, ಅವ್ನು ಮುಟ್ಟಕ್ಕೆ ಅಸಹ್ಯ ಆತತ್ತು. ಆದ್ರೂ ಈ ಧರ್ಮಶನೇಶ್ವರ ಸನ್ನಿಧಿಯಾಗ ನೀವು ಒಂದು ಸೇವಕನಾಗಿ ನಿಂತ್ಕೊಂಡು ಈ ಕೆಲಸ ಮಾಡ್ಬೇಕಾದ್ರೆ ನಿಮ್ ಭಗವಂತ ಬಹಳ ಶಕ್ತಿ ಕೊಡೈತೆ. ಆ ಒಂದ್ ಧೈರ್ಯ ತಗೊಂಡು ನಾನು ನಿಮ್ಮನ್ನ ನೆನ್ಸ್ಕೊಂಡು ನಾನು ಅವ್ನ ತಗೊಂಡು ಕರ್ಕೊಂಡ್ ಬಂದ್ವಿ ಇಲ್ಲಿ ಬಿಟ್ಟಿಂಗ್. ಥ್ಯಾಂಕ್ ಯು. ಇವಾಗ ನಿಜವಾಗ್ಲೂ ಅವರ ತಂದೆ ತಾಯಿಗೆ ಇವನನ್ನ ಸೇರಿಸೋ ಪ್ರಯತ್ನ ಮಾಡಿದೀರಾ. ಸೊ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಮತ್ತೆ ಹೊಸ ಚಪ್ಪಲಿ ಕೊಡಿಸಿ, ಆಮೇಲೆ ಅವನೇ ಚಪ್ಪಲಿ ಕೇಳ್ದ. ಚಪ್ಪಲಿ ಇತ್ತು ಹಳೇದು, ಅಲ್ಲಿ ಇವನು ಎತ್ತಕೊಂಬರೋ ಟೈಮಲ್ಲಿ ಚಪ್ಪಲಿ ಕಳ್ದೋಗಿತ್ತು. ಆಮೇಲೆ ಚಪ್ಪಲಿ ಕೊಡಿಸಿ ಮಖ ತೋಳಿಸಿ ಕರ್ಕೊಂಡ್ ತಾಯಿ ಕರಳು ನೋವು ಏನಂತ ನಂಗೆ ಅರ್ಥ ಆಯ್ತು. ಮನೆ ನಿಮ್ ವಿಡಿಯೋ ನೋಡ್ಬಿಟ್ಟು ನನಗೆ ಬಹಳ ನೋವಾಗಿ ಅದಕ್ಕೋಸ್ಕರ ಪ್ರಯತ್ನ ಪಟ್ಟು ನಾನು ಅರಸಾಹಸ ಪಟ್ಟು ಕರ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ಸ್ ಅಣ್ಣ, ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ, ಭಗವಂತ ಒಳ್ಳೇದ್ ಮಾಡ್ಲಿ. ಅಮ್ಮ ತೊಳಿ, 15 ದಿವಸ ಆಗಿತ್ತು ಕಳೆದೋಗಿ. ನಿಮ್ ಕೈ ನಿಮ್ ಮಗನ್ ಕೊಟ್ಟಿದ್ದೀನಿ. ಮತ್ತಿನ್ನ ರೋಡಲ್ಲಿ ಕಳ್ಕೊಳ್ಳೋ ಪ್ರಯತ್ನ ಬೇಡ. ಆದಷ್ಟು ಮನೇಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಸರಿನಾ? ಒಳ್ಳೇದಾಗ್ಲಿ. ಆಯ್ತು. ಏನ್ ಹೇಳ್ತೀರಿ ನಮ್ಮ ಆಶ್ರಮದ ಬಗ್ಗೆ? ಜನಕ್ಕೆ ನನ್ ಬಿಡಿ, ತುಂಬಾ ಜನ ಸಹಾಯ ಮಾಡೋರು ನಿಮ್ಗೆ. ಒಳ್ಳೆ ಮಾಡಿದ್ರಿ ಸ್ವಾಮಿ. ಒಳ್ಳೆ ನನ್ ಮಗನ್ ನನಗೆ ಒಪ್ಸಿದ್ರಿ ಸ್ವಾಮಿ. ನಾವು ನಿನ್ನೆಲ್ಲ ಅಲ್ಲೇ ಮನ್ಕೊಂಡಿದ್ವಿ ಸ್ವಾಮಿ. ಒಂದ್ ಸಂಬಂಧ ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಮನ್ಕೊಂಡ್ಬಿಟ್ಟಿದೀವಿ ಸ್ವಾಮಿ. ಹುಡುಕ್ಯಾಡಿ ಎಲ್ಲ ಕಾಲೆಲ್ಲ ಸುಸ್ತಾಗಿತ್ತು ಸ್ವಾಮಿ. ಅಲ್ಲೇ ಇದಾನ ಅಂತ ಹೇಳಿದ್ರು ಸ್ವಾಮಿ ಅವ್ರು. ಅದಕ್ಕೆ ಹೋಗಿದ್ವಿ ಸ್ವಾಮಿ ನಾವಲ್ಲಿ. ಖುಷಿ ಆಯ್ತಾ? ಖುಷಿ ಆಯ್ತು ಸ್ವಾಮಿ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಊಟ ಮಾಡಿಸ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಗಿ ಮನೆಗೆ. ಓಕೆನಾ? ಒಳ್ಳೇದಾಗ್ಲಿ.